ಪದ್ಮಗಂಧಿ ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ ತಯಾರಾದಂಥ ನಮ್ಮ ಭಾರತೀಯ ಅಸ್ಮಿತೆ, ಅದರಲ್ಲೂ ಒಂದು ಕಮಲಪುಷ್ಪ, ಒಂದು ಪದ್ಮಪುಷ್ಪ ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆವಿಗೆ ಅದು ತನ್ನ ವ್ಯಾಪಕತೆಯನ್ನು, ತನ್ನ ಮಹಿಮೆಯನ್ನು, ತನ್ನ ದಿವ್ಯತೆಯನ್ನು, ಭವ್ಯತೆಯನ್ನು, ದೈವಿಕತೆಯನ್ನು ಹೇಗೆ ನಮ್ಮ ಹಾಸು ಹೊಕ್ಕಾಗಿ ನಮ್ಮ ಬದುಕಿನಲ್ಲಿ ಬೆಸೆದುಕೊಂಬಿಟ್ಟಿದೆ ಅನ್ನೋದನ್ನು ಹೇಳುವಂಥ, ಸಾರುವಂಥ ತಳಸ್ಪರ್ಶಿ ಅಧ್ಯಯನದ ಮುಖಾಂತರ ಆಗಿರುವಂಥ ಚಿತ್ರ. ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಸಂಸ್ಕೃತ ವಿದುಷಿಯೂ ಹೌದು, ಪ್ರಾಚಾರ್ಯರೂ ಹೌದು, ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು ಅವರು ಅವರ ಒತ್ತಾಸೆಯಿಂದ ತಯಾರಾದಂತಹ ಚಿತ್ರ. ಅವರು ತಮ್ಮ ಸಂಗ್ರಹ, ಶೋಧ ಇವುಗಳನ್ನು ಮಾಡಿ ನಮಗೊಂದು ದೃಶ್ಯರೂಪ ಮಾಡಿಕೊಡಬೇಕು ಅಂತ ಕೇಳಿದಾಗ ನಾವು ಅದಕ್ಕೆ ಕೈ ಜೋಡಿಸಿದಂಥ ಚಿತ್ರವೇ ಪದ್ಮಗಂಧಿ. ವಾಯ್ಸಿಂಗ್ ಸೈಲೆನ್ಸ್ ಅಂದರೆ ಮೌನವನ್ನು ಮುರಿದು ಮಾತಾಡುವಂಥ, ಇಷ್ಟು ವರ್ಷಗಳು ಪ್ರಪಂಚದಲ್ಲೇ ಈ ಥರದೊಂದು ಅನೇಕ ಪುಷ್ಪಗಳು ಈ ಥರ ಬಹಳ ಮಹತ್ತರವಾದ ಇಟ್ಕೊಂಡಿದ್ದು ಭಾರತೀಯ ಪುಷ್ಪ, ಅದರಲ್ಲೂ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಕರೆಸ್ಕೊಂಡಿರುವಂಥ ಈ ಪದ್ಮ ಇದೆಯಲ್ಲ, ಇದರ ಕುರಿತಾದಂಥ ಅದು ಸಸ್ಯಶಾಸ್ತ್ರ ಆಗಿರ್ಬೋದು, ತಂತ್ರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಲಲಿತ ಕಲೆಗಳಲ್ಲಿ ಅಥವಾ ದೇವಸ್ಥಾನದ ವಾಸ್ತುಶಿಲ್ಪ, ಸೃಷ್ಟಿ ಕಾರ್ಯ ಆಗುವಂಥದ್ದೇ ಕಮಲದ ಮೇಲೆ ಕೂತು ಬ್ರಹ್ಮನಿಂದ ಅಂತ ಹೇಳಿ ಯೋಚನೆ ಮಾಡಿದಾಗ ಪುರಾಣಗಳಲ್ಲೂ ಸಹ ಪುರಾಣೋಕ್ತವೇನು, ಶಾಸ್ತ್ರವೇನು, ಸಸ್ಯ ವಿಜ್ಞಾನದಲ್ಲಿ ಕಮಲಕ್ಕಿರುವಂಥ ಮಹತ್ವವೇನು, ಹೇಗೆ ವಿಜ್ಞಾನವಾಗಲಿ ಅಥವಾ ಪಾರಂಪರಿಕ ಜ್ಞಾನವಾಗಲಿ, ಅದಷ್ಟೇ ಅಲ್ಲದೆ ಭಾರತೀಯ ಪರಂಪರೆಯಲ್ಲಿ ನಮ್ಮ ಅಧ್ವರ್ಯರು ಅವರೆಲ್ಲ ಕಮಲವನ್ನು ಬಳಸಿದ ರೀತಿಯದು ಸುಶ್ರುತ ಆಗಿರ್ಬೋದು, ಚರಕ ಆಗಿರ್ಬೋದು, ಪತಂಜಲಿ ಆಗಿರ್ಬೋದು, ಈ ಎಲ್ಲರೂ ಕಮಲವನ್ನು ಯಾಕೆ ಆಶ್ರಯಿಸಿದರು? ಒಂದು ರಾಜಕೀಯ ಒಂದು ಪಕ್ಷಕ್ಕೂ ಸಹ ಒಂದು ಒಂದು ಕಮಲವೇ ಒಂದು ಚಿಹ್ನೆಯಾಗಿ ಆಧಾರವಾಗಬೇಕಾಗಿತ್ತು. ಅದು ಯಾಕೆ ಹಿರಿಯರನ್ನು ಆಯ್ಕೆ ಮಾಡಿಕೊಂಡ್ರು? ನಮ್ಮ ರಾಷ್ಟ್ರಕ್ಕೂ ಅದು ರಾಷ್ಟ್ರೀಯ ಪುಷ್ಪವಾಗಿ ಯಾಕೆ ಬೇಕಾಯಿತು? ಈ ಥರದ್ದೆಲ್ಲದರ ಅವಲೋಕನವನ್ನು, ಅದೊಂದನ್ನು ತುಂಬ ತಳಸ್ಪರ್ಶಿ ಅಧ್ಯಯನದ ಮುಖಾಂತರ ಅದನ್ನು ಪ್ರಚುರಪಡಿಸುವ ಬರುವ ತಲೆಮಾರುಗಳಿಗೆ ಒಂದು ಆಕರವಾಗಬಲ್ಲಂತಹ ಒಂದು ಚಿತ್ರವನ್ನು ನಾವು ಪದ್ಮಗಂಧಿ ಮುಖಾಂತರ ಮಾಡಿದ್ದೇವೆ. ಆಸಕ್ತರು, ಆಸಕ್ತಿ ಇರದವರೂ ಸಹ ಈ ಚಿತ್ರದ ಅಡಕವನ್ನು ನೋಡೋದ್ರ ಮುಖಾಂತರ ಬರುವ ತಲೆಮಾರುಗಳಿಗೆ ಇರುವ ಪಥದರ್ಶನ ಇದೆಯಲ್ಲ, ಇದು ಯಾವ ದಾರಿಯಲ್ಲಿ ಹೋಗಬೇಕು, ಭಾರತೀಯತೆ ಅಂದರೆ ಏನು ಅನ್ನೋದು ಹೇಳುವಂಥ ಎಲ್ಲ ಚಿತ್ರವನ್ನು, ಅಂಥ ಎಲ್ಲ ಅಡಕವನ್ನು ಈ ಚಿತ್ರದಲ್ಲಿ ನಾವು ತಂದಿದ್ದೇವೆ. ಪದ್ಮಗಂಧಿ ಇದೇ 12ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಉಡುಪಿ ಸೇರಿಕೊಂಡ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕರ್ನಾಟಕದಾದ್ಯಂತ ಆಗಬೇಕು ಅಂತಿದೆ. ಕನ್ನಡದಲ್ಲಿ ಈ ಚಿತ್ರದ ಬಿಡುಗಡೆ ಆಗ್ತಿದೆ. ಸಂಸ್ಕೃತ ಆಸಕ್ತರು ಯಾರಾದರೂ ನೋಡಬೇಕು ಅಂತ ಬಯಸಿದಲ್ಲಿ ಅವರಿಗೂ ಸಹ ವಿಶೇಷ ಪ್ರದರ್ಶನವಾಗಿ ಇದು ಲಭ್ಯ. ಹಿಂದಿಯಲ್ಲಿ ನೋಡಬೇಕು ಬಯಸುವಂಥವರು ಅಂಥವ್ರಿಗೂ ಸಹ ಇದು ಲಭ್ಯ ಇದೆ. ಕನ್ನಡದಲ್ಲಿ ಅದೇ 12 ಡಿಸೆಂಬರ್ 12 ಈ ಶುಕ್ರವಾರ ಏನು ಬಿಡುಗಡೆ ಆಗ್ತಾ ಇದೆ, ಇದಕ್ಕೆ ಅನೇಕ ಸಹಚರರು, ಅದರಲ್ಲಿ ನಟಿಸಿದಂಥ ಎಲ್ಲ ಪುಣ್ಯಾತ್ಮರು, ಮಹನೀಯರು, ಮಾನನೀಯರು ಇದಕ್ಕಾಗಿ ಅಂತ ಶ್ರಮ ಹಾಕ್ತಾ ಇದ್ದಾರೆ. ಇದನ್ನು ತೋರಿಸ್ಬೇಕು ಅಂತ. ಇದರ ಯಶ ಅಂತ ಅಡಗಿರೋದು ನೋಡುವುದರಲ್ಲಿ. ನಮಗೆ ಗಲ್ಲಾಪೆಟ್ಟಿಗೆಗಾಗಿ ಜೇಬು ತುಂಬಿಸೋಕೆ ಮಾಡಿದ ಚಿತ್ರ ಇದಲ್ಲವೇ ಅಲ್ಲ. ಹಾಗಾಗಿ ನಾವು ಇದರ ಯಶ ಅಂತ ಅಂದ್ಕೊಂಡಿರೋದೇ ಏನನ್ನು ಹೇಳ ಹೊರಟಿದ್ದೇವೋ, ಸಂವಹನಕ್ಕಾಗಿ ಅಂತ ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ದೇವೆಯೋ ಅದನ್ನು ಅನೇಕರು ನೋಡಿದಾಗ ಅದೇ ನಮಗೆ ಪುಣ್ಯಪ್ರದವಾದ ಕೈಂಕರ್ಯ ಅಂತ ಭಾವಿಸಿದ್ದೇವೆ. ಪದ್ಮಗಂಧಿ ಮತ್ತು ನೋಡುವಂತಹ ಪದ್ಮಗಂಧಿಯ ಅಡಕವನ್ನು ಗಮನಿಸಿ ಅದನ್ನು ವಿಮರ್ಶಿಸಿ ನಿಜವಾಗಿಯೂ ನಮ್ಮ ಭಾರತೀಯತೆ, ಭಾರತೀಯ ಅಸ್ಮಿತೆ ಏನು ಅಂತ ಅರಿತುಕೊಳ್ಳುವಂಥ ಕೆಲಸವನ್ನು ಸಹೃದಯ ಪ್ರೇಕ್ಷಕರಾದ ತಮ್ಮ ಮಡಿಲಿಗೆ ಈ ಚಿತ್ರವನ್ನು ಹಾಕೋದು ನಮ್ಮ ಕರ್ತವ್ಯ ಅಂತ ಭಾವಿಸಿದ್ದೇವೆ. ಪದ್ಮಗಂಧಿ ಅದನ್ನು ವೀಕ್ಷಿಸಿ ತಮ್ಮ ವಿಮರ್ಶೆಯನ್ನು ಅದರ ಮುಖಾಂತರ ದಯಪಾಲಿಸಿ ಅಂತ ಬೇಡ್ಕೊಳ್ತಿದ್ದೇವೆ. ಇಡೀ ಪದ್ಮಗಂಧಿ ಚಿತ್ರತಂಡದ ಅವರ ಪರವಾಗಿ ನಾನು ಸುಚೇಂದ್ರ ಪ್ರಸಾದ ನಿಮ್ಮೆಲ್ಲರಿಗೂ ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ಮಾಡ್ತೇನೆ.